ಜೇನು ಕೃಷಿ, ಜೇನಿನ ಉಪ ಉತ್ಪನ್ನಗಳ ಸಂಶೋಧನೆಯ ತಯಾರಿಕೆಯ ವಿಚಾರದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿರುವ ಶಿರಸಿಯ ಮಧುಕೇಶ್ವರ ಹೆಗಡೆ. ಜೇನು ಕೃಷಿ ಪ್ರಪಂಚದಲ್ಲಿ ಶಿರಸಿಯ ಮಧುಕೇಶ್ವರ ಹೆಗಡೆ ಹೆಸರು ಚಿರಪರಿಚಿತ. ಅವರ ಹೆಸರಿನಲ್ಲೂ ಮಧು ಇದೆ. ಅವರನ್ನು ಜನಪ್ರಿಯಗೊಳಿಸಿದ್ದು ಕೂಡ ಮಧು ಅಂದರೆ ಜೇನು. ಇದೊಂದು ಬಗೆಯಲ್ಲಿ ಯೋಗ ಹೆಸರಿಗೆ ತಕ್ಕಂತೆ ಅವರು ಮಾಡುವ ಉದ್ಯೋಗವು ಒಂದಕ್ಕೊಂದು ಪೂರಕವಾಗಿರುತ್ತದೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಿಂದ ಯಲ್ಲಾಪುರಕ್ಕೆ ಹೋಗುವ ಮಾರ್ಗದಲ್ಲಿ ತಾರಗೋಡು ಎಂಬ ಗ್ರಾಮವಿದೆ. ಅಲ್ಲಿ ಕಲ್ಲಳ್ಳಿ ಎಂಬ ಊರು ಮಧುಕೇಶ್ವರ ಹೆಗಡೆಯವರ ಎಲ್ಲ ಪ್ರಯೋಗಗಳ ಕರ್ಮಭೂಮಿ. ಅವರಿಗೆ 25ರಿಂದ 30 ಎಕರೆ ಜಮೀನಿದೆ. ಅಡಿಕೆ, ಏಲಕ್ಕಿ, ಕಾಳುಮೆಣಸು ಸೇರಿದಂತೆ ಎಲ್ಲ ವಾಣಿಜ್ಯ ಬೆಳೆಗಳನ್ನು ಬೆಳೆಸುತ್ತಾರೆ. ಔಷಧೀಯ ಸಸ್ಯಗಳ ಭಂಡಾರವೇ ಅವರ ತೋಟದಲ್ಲಿದೆ. ಎಲ್ಲಿಯೂ ಸಿಗದ ಅಪರೂಪದ ಔಷಧೀಯ ಗಿಡಮೂಲಿಕೆಗಳು ಅವರಲ್ಲಿ ಸಿಗುತ್ತವೆ. ಅವರು ಪಾರಂಪರಿಕವಾಗಿ ವೈದ್ಯರು. ಅವರ ಪೂರ್ವಜರು ಕೂಡ ನಾಟಿ ವೈದ್ಯ ಪದ್ಧತಿಯಲ್ಲಿ ಸಿದ್ಧಹಸ್ತರಾಗಿದ್ದವರು. ಹೀಗಿರುವ ಮಧುಕೇಶ್ವರ ಹೆಗಡೆಯವರು ಕಳೆದ 2-3 ದಶಕಗಳಿಂದ ಜೇನು ಕೃಷಿಯಲ್ಲಿ ಮಾಡಿರುವ ಬಹುದೊಡ್ಡ ಕ್ರಾಂತಿ ಅವರನ್ನು ರಾಜ್ಯಾದ್ಯಂತ ಮಾತ್ರವಲ್ಲ, ಹೊರ ರಾಜ್ಯಗಳಲ್ಲೂ ಗುರುತಿಸುವಂತೆ ಮಾಡಿದೆ. ಅವರು ಜೇನು ಉತ್ಪನ್ನವನ್ನು ಬೃಹತ್ ಪ್ರಮಾಣದಲ್ಲಿ ಮಾಡುವುದರ ಜೊತೆಗೆ ಜೇನಿನ ಉಪ ಉತ್ಪನ್ನಗಳನ್ನು ಬೇರ್ಪಡಿಸಿ ಅವುಗಳನ್ನು ಮಾರ್ಕೆಟಿಂಗ್ ಮಾಡುವ ಮೂಲಕವೂ ಜನಪ್ರಿಯರಾಗಿದ್ದಾರೆ. ಜೇನಿನಿಂದ ಜಾಮ್ ತಯಾರಿಸುತ್ತಾರೆ. ಆಮ್ಲ, ಅಶ್ವಗಂಧ ಸೇರಿಸಿ ಲೇಹ್ಯ ತಯಾರಿಸುತ್ತಾರೆ. ಸಕ್ಕರೆ, ಬೆಲ್ಲದ ಬದಲಿಗೆ ಜೇನು ಹಾಕಿ ಕೋಕಂ ಜ್ಯೂಸ್ ಸಿದ್ಧಪಡಿಸುತ್ತಾರೆ. ಲಿಂಬೆ, ಶುಂಠಿಯನ್ನು ಜೇನಿನೊಂದಿಗೆ ಸೇರಿಸಿ ಅಸಿಡಿಟಿ ಸಮಸ್ಯೆ ಇರುವವರಿಗೆ ಲೇಹ್ಯ ತಯಾರಿಸಿ ಕೊಡುತ್ತಾರೆ. ಜೇನಿನಿಂದ ರಾಯಲ್ ಜೆಲ್ಲಿ ಬೇರ್ಪಡಿಸುತ್ತಾರೆ. ಜೇನಿನ ಪರಾಗವನ್ನು ಬೇರ್ಪಡಿಸಿ ಮಾರಾಟ ಮಾಡುತ್ತಾರೆ. ಜೇನಿನ ವಿಷ ಪ್ರತ್ಯೇಕಿಸಿ ಮಾರಾಟ ಮಾಡುತ್ತಾರೆ. ಅದರಲ್ಲಿ ಔಷಧೀಯ ಮಹತ್ವವೂ ಇದೆ. ಇನ್ನು ಕ್ಯಾನ್ಸರ್, ಯೂರಿಕ್ ಆ್ಯಸಿಡ್ ಸಮಸ್ಯೆ, ಆರ್ಥರೈಟಿಸ್ ಮುಂತಾದ ಗುಣಪಡಿಸಲಾಗದ ರೋಗ ಸಮಸ್ಯೆ ಇರುವವರಿಗೆ ಎಪಿಥೆರಪಿ ಎಂಬುದೊಂದು ಪ್ರಕ್ರಿಯೆಯನ್ನು ಜೇನುಹುಳಗಳಿಂದ ಇವರು ಮಾಡ್ತಾರೆ. ಇವರಲ್ಲಿಗೆ ಬಂದ ಸಹಸ್ರಾರು ಮಂದಿ ಗುಣಮುಖರಾಗಿದ್ದಾರೆ. ಔಷಧೋಪಚಾರ ಪಡೆಯಲು ಕರ್ನಾಟಕ ಮಾತ್ರವಲ್ಲ, ಹೊರ ರಾಜ್ಯಗಳಿಂದಲೂ ಜನರು ಇಲ್ಲಿ ಬಂದು ಕ್ಯೂ ನಿಲ್ತಾರೆ. ಇವರ ಔಷಧದ ಮಹತ್ವ, ಕೈಗುಣ ಅಷ್ಟು ಪ್ರಬಲವಾಗಿದ್ದು ಬಂದ ಎಲ್ಲರಿಗೂ ತಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ. ಜೇನಿನ ಪರಾಗಕ್ಕೆ ಬೇವಿನ ಎಲೆ ಮತ್ತು ಇನ್ನೂ 4-6 ಬಗೆಯ ಗಿಡಮೂಲಿಕೆಗಳನ್ನು ಸೇರಿಸಿ ಸೋಪು ತಯಾರು ಮಾಡುತ್ತಾರೆ. ಇದು ತಲೆಕೂದಲು ಉದುರುವಿಕೆ ತಡೆಯುವಲ್ಲಿ ಕೆಲಸ ಮಾಡುತ್ತೆ. ಫಂಗಲ್ ರೋಗಗಳು, ಚರ್ಮ ರೋಗ ಗುಣಪಡಿಸುವುದಕ್ಕೂ ಇದು ಉಪಯುಕ್ತವೆನಿಸಿದೆ. ಜೇನಿನ ವಿಚಾರಕ್ಕೆ ಬಂದರೆ ಇವರಷ್ಟು ನುರಿತ ಸಂಪನ್ಮೂಲ ವ್ಯಕ್ತಿ ಇನ್ನೊಬ್ಬರು ಸಿಗಲಾರರು ಎಂಬಷ್ಟು ವಿಶೇಷತೆಗಳು ಇವರಲ್ಲಿವೆ. ಇವರ ತೋಟದಲ್ಲಿ ಜೇನು ಮತ್ತು ಅದರ ಉತ್ಪನ್ನ ಮತ್ತು ಪ್ರಯೋಜನಗಳ ಕುರಿತಾದ ಕಾರ್ಯಾಗಾರ, ಕಮ್ಮಟ, ತರಬೇತಿ ಶಿಬಿರಗಳು ವರ್ಷಪೂರ್ತಿ ನಡೆಯುತ್ತಲೇ ಇರುತ್ತವೆ. ರಾಜ್ಯ ಹೊರರಾಜ್ಯಗಳಿಂದಲೂ ಆಸಕ್ತರು ತರಬೇತಿ ಪಡೆಯಲು ಇವರಲ್ಲಿಗೆ ಬರುತ್ತಾರೆ. ಬೇರೆ ಬೇರೆ ಯೂನಿವರ್ಸಿಟಿಯವರು ಬರುತ್ತಾರೆ. ವಾರಗಳ ಕಾಲ ನಡೆಯುವ ತರಬೇತಿ ಸಂಪೂರ್ಣವಾಗಿ ಉಚಿತ, ಯಾವುದೇ ಶುಲ್ಕವನ್ನಿವರು ಪಡೆಯುವುದಿಲ್ಲ. ಜೊತೆಗೆ ಈ ರೀತಿ ತರಬೇತಿಗೆ ಬರುವವರಿಗೆ ಊಟ, ವಸತಿ ವ್ಯವಸ್ಥೆಯನ್ನು ಉಚಿತವಾಗಿ ಮಾಡುತ್ತಾರೆ. ಈ ಕೈಂಕರ್ಯದಿಂದಾಗಿ ಮಧುಕೇಶ್ವರ ಹೆಗಡೆಯವರ ಜನಪ್ರಿಯತೆ ಇನ್ನಷ್ಟು ಹೆಚ್ಚಿದೆ. ಇವರ ಸಾಧನೆ, ಪರಿಣಿತಿ, ಪರಿಶ್ರಮ ಮತ್ತು ಪ್ರತಿಭೆಯನ್ನು ಗುರುತಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅವರ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಓರಿಯೆಂಟಲ್ ಹೆರಿಟೇಜ್, ಕೋಲ್ಕತ್ತಾ ಅವರಿಂದ ಗೌರವ ಡಾಕ್ಟರೇಟ್. ಬ್ರಿಟಿಷ್ ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಕ್ವೀನ್ ಮ್ಯಾರಿ, ಯುನೈಟೆಡ್ ಕಿಂಗ್ಡಮ್, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ಅವರಿಂದ ಡಾಕ್ಟರ್ ಆಫ್ ಹೆಲ್ತ್ ಕೇರ್ ಗೌರವ ಡಾಕ್ಟರೇಟ್. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಂದ ಕೃಷಿ ಸಾಧಕ ರಾಜ್ಯ ಪ್ರಶಸ್ತಿ. ಸ್ವರ್ಣವಲ್ಲಿ ಶ್ರೀಗಳವರಿಂದ ಸನ್ಮಾನ. ಆರ್ಟ್ ಆಫ್ ಲಿವಿಂಗ್ನ ರವಿಶಂಕರ್ ಗುರೂಜಿ ಅವರಿಂದ ಆದಿಶಂಕರಾಚಾರ್ಯ ರಾಷ್ಟ್ರೀಯ ಪ್ರಶಸ್ತಿ. ಶಿವಶ್ರೀ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಹಾಗೂ ಮಂತ್ರಾಲಯದ ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಯವರು ಗುರು ಅನುಗ್ರಹ ಪುರಸ್ಕಾರ ಪ್ರಶಸ್ತಿ. ರಾಣೆಬೆನ್ನೂರು ಶ್ರೀ ಕ್ಷೇತ್ರ ಲಿಂಗದಹಳ್ಳಿ ಸಂಸ್ಥಾನದ ಪೂಜ್ಯರಿಂದ ವೈದ್ಯ ಬ್ರಹ್ಮ ಪ್ರಶಸ್ತಿ. ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಂದ ಕೃಷಿ ಪಂಡಿತ ರಾಜ್ಯ ಪ್ರಶಸ್ತಿ. ಕೇಂದ್ರ ಕೃಷಿ ಸಚಿವರಾಗಿದ್ದ ಶರದ್ ಪವಾರ್ ಅವರಿಂದ ಫಾರ್ಮರ್ ಸೈಂಟಿಸ್ಟ್ ಅವಾರ್ಡ್. ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾನಿಲಯದಿಂದ ಶ್ರೇಷ್ಠ ತೋಟಗಾರಿಕಾ ರೈತ ಪ್ರಶಸ್ತಿ. ಕರ್ನಾಟಕ ಸಾಂಸ್ಕೃತಿಕ ಅಕಾಡೆಮಿ ಬೆಂಗಳೂರು ಅವರಿಂದ ಕರ್ನಾಟಕ ರಾಜ್ಯ ಪ್ರಶಸ್ತಿ. ಯುವ ಕಾರ್ಯ ಕ್ರೀಡಾ ಸಚಿವಾಲಯ ನೆಹರು ಯುವ ಕೇಂದ್ರ ಬೆಂಗಳೂರು ನಗರ ಜಿಲ್ಲೆ ಅವರಿಂದ ರಾಜೀವ್ ಗಾಂಧಿ ಸದ್ಭಾವನಾ ಪ್ರಶಸ್ತಿ. ಬ್ಯಾಂಕ್ ಆಫ್ ಬರೋಡಾ ಅವರಿಂದ ಕೃಷಿ ದಿವಸ್ ಪ್ರಶಸ್ತಿ.
ಜನಮನ ಕನ್ನಡ ಸಂಘಟನೆ ಬೆಂಗಳೂರು ಅವರಿಂದ ರಾಘವೇಂದ್ರ ಸ್ವಾಮಿ ರಾಷ್ಟ್ರೀಯ ಪ್ರಶಸ್ತಿ, ವಿಜಯ ಕರ್ನಾಟಕ ಅವರಿಂದ ವಿ.ಕೆ. ಸೂಪರ್ ಸ್ಟಾರ್ ರೈತ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿ, ಅಭಾರಿ ಟ್ರಸ್ಟ್ ಬೆಂಗಳೂರು ಇವರಿಂದ ಅಭಾರಿ ಸಾಧಕರ ಸನ್ಮಾನ ಪ್ರಶಸ್ತಿ, ಎಕನಾಮಿಕ್ ಗ್ರೋತ್ ಫೌಂಡೇಶನ್ ದೆಹಲಿ ಅವರಿಂದ ರಾಷ್ಟ್ರೀಯ ಉದ್ಯೋಗ ರತನ್ ಅವಾರ್ಡ್, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಅವರಿಂದ ಶ್ರೀ ಶಂಕರಗೌಡ ಪೊಲೀಸ್ ಪಾಟೀಲ್ ಪ್ರಶಸ್ತಿ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಅವರಿಂದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ, ತೋಟಗಾರಿಕಾ ವಿಶ್ವವಿದ್ಯಾನಿಲಯದಲ್ಲಿ ನಡೆದ ಆಲ್ ಇಂಡಿಯಾ ಅಗ್ರಿ ಸ್ಮಾರ್ಟ್ ಆಫ್ ಕನ್ವೆನ್ಷನ್ನಲ್ಲಿ ಬೆಸ್ಟ್ ಎಕ್ಸಿಬಿಷನ್ ಅವಾರ್ಡ್, ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಅವರಿಂದ ಕೃಷಿ ಪುರಸ್ಕಾರ, ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಅವರಿಂದ ನಾರ್ತ್ ಕರ್ನಾಟಕ ಬಿಸ್ನೆಸ್ ಅವಾರ್ಡ್, ಕೇರಳದ ಕರಾವಳಿ ಸಾಂಸ್ಕೃತಿಕ ಪ್ರತಿಷ್ಠಾನ ಕಾಸರಗೋಡು ಇವರಿಂದ ಪ್ರಶಸ್ತಿ, ಅಭಿಮಾನಿಗಳ ಸಂಗಮ ಬೆಂಗಳೂರು ಅವರಿಂದ ಆರ್ಯಭಟ ಪ್ರಶಸ್ತಿ, ತೋಟಗಾರಿಕಾ ಇಲಾಖೆ ಲಾಲ್ಬಾಗ್ ಬೆಂಗಳೂರು ಇವರಿಂದ ರಾಜ್ಯ ಮಟ್ಟದ ಪ್ರಗತಿಪರ ಜೇನು ಕೃಷಿಕ ಅವಾರ್ಡ್, ಬೆಸ್ಟ್ ಅಗ್ರೋ ಇಂಡಸ್ಟ್ರಿ ಅವಾರ್ಡ್ ಮಧ್ಯಪ್ರದೇಶದ ಗ್ವಾಲಿಯರ್ ಯೂನಿವರ್ಸಿಟಿಯಲ್ಲಿ ಕರ್ನಾಟಕದ ರಾಜ್ಯಪಾಲರಾದ ತಾವರ್ಚಂದ್ ಗೆಹ್ಲೋಟ್ ಅವರಿಂದ 26/1/24ರಂದು ಕರ್ತವ್ಯ ಪಥದಲ್ಲಿ ಗಣರಾಜ್ಯೋತ್ಸವ ಪೆರೇಡ್ ಅನ್ನು ವೀಕ್ಷಿಸಲು ಗೌರವಾನ್ವಿತ ಅತಿಥಿಯಾಗಿ ಭಾಗವಹಿಸಿದ್ದು, ಅಂದಾಜು 15ರಿಂದ 20,000 ಜನರಿಗೆ ಈವರೆಗೆ ಜೇನು ಕೃಷಿ, ಜೇನು ಉತ್ಪನ್ನಗಳ ಮೌಲ್ಯವರ್ಧನೆ ಮತ್ತು ಔಷಧಿ ಸಸ್ಯಗಳ ಬಗ್ಗೆ ಉಚಿತ ತರಬೇತಿಯನ್ನು ನೀಡಿರುತ್ತಾರೆ. ರಾಜ್ಯ, ಕೇಂದ್ರ ಸರ್ಕಾರಗಳು ಮತ್ತು ನಾನಾ ಸಂಘಟನೆಗಳು ಇವರನ್ನು ಗೌರವಿಸಿ ಸನ್ಮಾನಿಸಿವೆ. ಇಷ್ಟೆಲ್ಲ ಸಿದ್ಧಿ ಸಾಧನೆಗಳಿದ್ದರೂ ಮಧುಕೇಶ್ವರ ಹೆಗಡೆಯವರು ತಮ್ಮ ಅನುಭವವನ್ನು ವಿನಮ್ರವಾಗಿ ಆಸಕ್ತರೊಂದಿಗೆ ಹಂಚಿಕೊಂಡು ಜೇನು ಕೃಷಿಯ ವಿಚಾರದಲ್ಲಿ ವಿಶ್ವಮಾನ್ಯತೆಯನ್ನು ಪಡೆದ ಸಂಪನ್ಮೂಲ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದಾರೆ. ಅವರೊಬ್ಬ ಮಾದರಿ ವ್ಯಕ್ತಿ. ಗೆಳೆಯರೆ, ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ.